ಮಾತಲ್ಲಿ ಹೇಳುವಾಗ ಇಷ್ಟೊತ್ತರಿಗೆ ವೇದಿಕೆಯಲ್ಲಿ 24 ಕಾತಾ ಇದ್ದಿದೆ. ಸರಿ ಇತ್ತು ಇವತ್ತಿನ ವೇದಿಕೆ ಅಂತ ಕೇಂದ್ರೆ ಎಲ್ಲರೂ ಕೋಪರೇಟಿವ್ ಒಂದು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. ಅದು ರಾಜವಣ್ಣ ಅಂಥವರು ಅಷ್ಟು ಆಳಕ್ಕೆ ಹೋದದಿದ್ರೆ ನಿಮಗೆ ಜಗನ್ನಾಥ್ ಶೆಟ್ಟರು ಕೋಪರೇಟಿವ್, ಅರುಣ್ ಅದೇ ಲೋಕದರ ಅದ್ರಾಗ ಪೂರ ಬಲ್ಲರು ಯಾರು ಕೇಂದ್ರ ಅರುಣ್ರೊಬ್ಬರೇ ಹೌದಲ್ದ ರಮೇಶಣ್ಣ. ಸೊ ಅದ್ರ ಜೊತೆಗೆ ಎಲ್ಲರೂ ಸಹಿತ ಕೋಪರೇಟಿವ್ ಮತ್ತು ಗುರುಗಳೊಬ್ಬರು ಇವತ್ತು ಸಿಕ್ಕದ ಭಾರಿ ಖುಷಿ ವಿಷಯ. ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಕಾಮಕಾಯ್ತು. ಹಾಗಾಗಿ 10 ವರ್ಷ ಸಾಧಿಸಿದಂಥ ರಮೇಶಣ್ಣ ಹೇಗೆ ಏನು ಅನ್ನುವತ್ತಿಗೆ ಇಲ್ಲೊಂದಷ್ಟು ಸೇರಿದಂಥ ಜನಸ್ತೋಮವೇ ಸಾಕ್ಷಿ. ರಮೇಶಣ್ಣಗೆ ಒಂದಷ್ಟು ಜನ ಅಭಿಮಾನಿಗಳು ಬಳಗ ಹಿತೈಷಿಗಳಿದ್ದಾರೆ ಅಂತ ಹೇಳೋದಕ್ಕೆ. ರಮೇಶ್ ಗಾಣಿಗರವರು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಈ ಭಾಗದ ದೊಡ್ಡ ನಾಯಕರಾಗಿ ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡರು ಒಬ್ಬ ಮುಖಂಡರು. ಅವರು ನಾವು ಸಹ ಕ್ಷೇತ್ರದ ರಾಜಕೀಯ ಕ್ಷೇತ್ರ ಬಂದ ಮೇಲೆ ಸಹಕಾರಿ ತತ್ವವನ್ನು ಅನುಷ್ಠಾನ ಮಾಡ್ತಕ್ಕದಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡಿದಾಗ ರಮೇಶ್ ಅಣ್ಣವರು ಸಹ 2 ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ. ಒಂದು ಗೋಪಾಲಕೃಷ್ಣ ಸೊಸೈಟಿ, ಅದು ಸುಮಾರು 17 ವರ್ಷಕ್ಕಾಗಿದೆ ಕಾಣುತ್ತೆ. 17 ವರ್ಷ ಮಾಡಿ ಸಾಕಷ್ಟು ಬಲಿಷ್ಠವಾದ ಸಂಸ್ಥೆಯನ್ನು ಕಟ್ಟಿದ ಅಂಥ ಕೀರ್ತಿ ಅದು ರಮೇಶ್ ಗಾಣಿಗರವರಿಗೆ ಸಲ್ತದೆ. ರಮೇಶ್ ಗಾಣಿಗರು ಇವತ್ತು ಕೊಲ್ಲೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಊರಿನವರೊಂದಿಗೆ ರಾಜಕೀಯ ಇದ್ದರೂ ಸಹ ರಾಜಕೀಯೇತರವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಳ್ಳುವ ಮುಖಾಂತರ ಇವತ್ತು ಸಾರ್ವಜನಿಕರ ಹೆಸರಿನಲ್ಲಿ ಕೊಲ್ಲೂರು ಅಂದ ಕೂಡಲೇ ರಮೇಶ್ ಗಾಣಿಗರು ಅನ್ನೋ ರೀತಿಯಲ್ಲಿ ಮನೆ ಮಾತಾಗಿದ್ದಾರೆ. ಅತ್ಯಂತ ಅಪಾರ ಭಕ್ತಾಭಿಮಾನಿಗಳನ್ನು ಹೊಂದಿರುವ ಮೂಕಾಂಬಿಕೆ ಸನ್ನಿಧಾನದಲ್ಲಿ 25 ವರ್ಷದ ಹಿಂದೆ ಜಾರಿಗೆ ಬಂದ ಸೌಹಾರ್ದ ಸಹಕಾರಿ ಕಾಯ್ದೆ ಅಡಿಯಲ್ಲಿ 10 ವರ್ಷದ ಹಿಂದೆ ರಮೇಶ್ ಗಾಣಿಗೆ ಮತ್ತು ಅವರ ತಂಡದವರು ಕೊಡಚಾದ್ರಿ ವಿಧೋದಿಷ್ಟ ಸೌಹಾರ್ದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅನೇಕ ಏಳು ಬೀಳುಗಳ ಮಧ್ಯೆಯೂ ಸಹ ದಶಮಾನತವನ್ನು ಉಪಯೋಗಿಸಿಕೊಂಡು ದಶಮಾನೋತ್ಸವದ ಹೊತ್ತಿನಲ್ಲಿದ್ದೇವೆ. ಬಹುಶಃ 1 ಲಕ್ಷ ಠೇವಣಿಯಿಂದ ಪ್ರಾರಂಭವಾದ ಸೌಹಾರ್ದ ಸಹಕಾರಿ ಸಂಘ ಇವತ್ತು 10 ಕೋಟಿಗಿಂತ ಜಾಸ್ತಿ ಠೇವಣಿಯನ್ನು ಹೊಂದಿದೆ. 9 ಕೋಟಿಗಿಂತ ಜಾಸ್ತಿ ಸಾಲವನ್ನು ಕೊಟ್ಟು ಅನೇಕ ಕುಟುಂಬಗಳನ್ನು ಆರ್ಥಿಕವಾಗಿ ಮೇಲೆತ್ತುವ ಪ್ರಯತ್ನವನ್ನು ಮಾಡಿದ್ದಾರೆ. 1 ಕೋಟಿಗಿಂತ ಜಾಸ್ತಿ ರಿಸರ್ವ್ ಫಂಡ್ಗಳನ್ನು ಇಟ್ಟು ಸಂಸ್ಥೆಯನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದ ರಮೇಶ್ ಗಾಣಿಗ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಶಸ್ವಿನ ಗುಟ್ಟು ಏನಂದರೆ ನಿಮ್ಮೆಲ್ಲರ ಸಹಕಾರ. ಕೇವಲ ಠೇವಣಿಯನ್ನು ನೀಡುವುದಲ್ಲ, ಸಾಲವನ್ನು ತಗೊಂಡು ಸಾಲವನ್ನು ಕ್ಲಪ್ತ ಸಮಯದಲ್ಲಿ ಮರುಪಾವತಿಸಿದರೆ ಆ ಸಂಘವು ಯಶಸ್ವಿಯಾಗಿ ನಡೀತದೆ. ಇದೇ ರೀತಿ ಕೊಡಚಾದ್ರಿ ವಿದ್ಯುತ್ ಸಹಕಾರ ಸಂಘವನ್ನು ಸಮೇತ ರಮೇಶ್ ಗಾಣಿಗ ಮತ್ತು ಅವರ ತಂಡದವರು ಮತ್ತು ಇದಕ್ಕೆಲ್ಲವೂ ಮುಖ್ಯ ಕಾರಣ ಆಗಿರುವುದು ನಾವು ನಿರ್ದೇಶಕರು ಅಥವಾ ಅಧ್ಯಕ್ಷರು ಸಹಕಾರ ಮಾಡ್ಬೋದು, ಆದರೆ ಅಲ್ಲಿ ಕೆಲಸ ಮಾಡುವ ನೌಕರರು ಸಮೇತ ಒಳ್ಳೆಯವರಾಗಿರಬೇಕು, ಪ್ರಾಮಾಣಿಕರಾಗಿರಬೇಕು ಮತ್ತು ಬಂತಹ ಗ್ರಾಹಕರನ್ನು ಮಾತಾಡಿಸಿ ಅವರಿಗೆ ಸೇವೆ ಕೊಡುವ ಅವರ ಚತುರತೆ ಇರಬೇಕು. ಆಗ ಸಂಘವು ಯಶಸ್ವಿಯಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಈ ಸಂಘವು ನಾವು 10 ವರ್ಷಗಳ ಹಿಂದೆ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ದೀಪದಂತೆ ಪ್ರಜ್ವಲವಾಗಿ ಬೆಳೆಯಿತು. ಇನ್ನು 25ನೇ ವರ್ಷ ಆಚರಿಸಲಿ, ಕೊಡಚಾದ್ರಿ ಬೆಟ್ಟದಂತೆ ಶಿಖರದಂತೆ ಉತ್ತರೋತ್ತರವಾಗಿ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ
ನಾವು ಸುಮಾರು 10 ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಬೆಳೆಸುವಾಗ ತುಂಬ ನಮಗೆ ಕಷ್ಟ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ನಮಗೆ ಒಂದು ಸಂಸ್ಥೆಯನ್ನು ಕೊಲ್ಲೂರಿನಲ್ಲಿ ಮಾಡಬೇಕು. ಈಗಾಗಲೇ 3 ಸೊಸೈಟಿ, 3 ಬ್ಯಾಂಕ್, ಹಾಗೆ 1 ಸೊಸೈಟಿ, ಹಾಗೆ 1 ಕೃಷ್ಣ ಫೈನಾನ್ಸ್ ಅಂತ ಇಷ್ಟು ಇದೆ. ಇದರ ಮಧ್ಯದಲ್ಲಿ ನಾವು ಒಂದು ಮಾಡಿದ್ದೇವೆ. ಆದರೆ ಈ 10 ವರ್ಷದಲ್ಲಿ ನಮ್ಮ ಊರಿನ ಗ್ರಾಹಕರು, ಹೊರಗಿನ ಗ್ರಾಹಕರು ನಮಗೆ ತುಂಬ ಸಹಕಾರ ಮಾಡೋದ್ರಿಂದ ನಾವು 12 ಕೋಟಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗಿದೆ. ನಾವು ಎಲ್ಲ ಕಡೆಯಲ್ಲೂ ಒಂದು ಬ್ಯಾಂಕಿನಲ್ಲಿ ಲೋನು ಅಥವಾ ಸೊಸೈಟಿಯಲ್ಲಿ ಕೊಡೋದಾದರೆ ಇವತ್ತು ಅರ್ಜಿ ಕೊಟ್ಟರೆ 1 ತಿಂಗಳು ಕಾಯಬೇಕು. ಈಗ ಉದಾಹರಣೆಗೆ ಇಲ್ಲೇ ಕೆಲವು ಅಧ್ಯಕ್ಷರುಗಳೆಲ್ಲ ಇದ್ದಾರೆ. ಆದರೆ ನಮ್ಮಲ್ಲಿ ಏನು ಮಾಡಿದ್ದೇವೆ, ನಾವು ಫಸ್ಟೇ ಒಂದು ತೀರ್ಮಾನ ತಗೊಂಡಿದ್ದೇವೆ. ಏನಂದರೆ ನಾವು ಒಂದು 2-3 ಜನ ಇಲ್ಲೇ ಲೋಕಲ್ ಇದ್ದವರು ಅವರಿಗೆ ಆಗಬೇಕು, ಅವರಿಗೊಂದು ಲೋನ್ ಅರ್ಜೆಂಟ್ ಆಗಲೇಬೇಕಂತೇಳಿದರೆ ಮಾಡಲೇಬೇಕಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಅವರಿಂದ ನಾನು ಪರ್ಮಿಷನ್ ತಗೊಂಡು ಎಲ್ಲರಿಗೂ ನಾವು ಹೆಚ್ಚಿನ ಇದರಲ್ಲಿ ಸಹಾಯ ಮಾಡ್ತಿದ್ದೇವೆ. ಹಾಗೆ ಮನೆಯವರಿಗೆ ಸಹಿತ ಹಾಗೆ ಮನೆ ಕಟ್ಟುವವರಿಗೆ ಎಲ್ಲಿಯೂ ನಮ್ಮ ಕೊಲ್ಲೂರು ವ್ಯಾಪ್ತಿಯಲ್ಲಿ ನಮ್ಮಷ್ಟು ಬೇಗ ಯಾರೂ ಲೋನನ್ನು ಸ್ಯಾಂಕ್ಷನ್ ಕೊಡೋದಿಲ್ಲ. ನಾವೇ ಒಂದು ತೀರ್ಮಾನ ತಗೊಂಡು ಅವರ ವ್ಯವಹಾರ ಕರೆಕ್ಟ್ ಇದೆ, ಅವ್ರ ರೆಕಾರ್ಡ್ ಸರಿ ಇದೆ ಅಂತ ಹೇಳಿದರೆ ತಕ್ಷಣ ಕೊಡ್ತೇವೆ. ಇವತ್ತು ನಾವು ಇಷ್ಟು ಎಲ್ಲ ವ್ಯವಹಾರ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟವರು ಪಿಗ್ಮಿಯವರು. ಈ ಪಿಗ್ಮಿ ಮತ್ತು ಆಡಿಯಿಂದ ನಮಗೆ ಈ ಬೆಳವಣಿಗೆಗೆ ಅಷ್ಟು ಅನುಕೂಲ ಆಯಿತು. ಮತ್ತು ಹಾಗೆ ನಾವು ಸಹಕಾರಿ ಸಂಘದಿಂದ ನಮ್ಮ ಕೊಲ್ಲೂರಿನ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳೋದು, ಒಂದು ಗುಂಪನ್ನು 10 ಜನ ಗುಂಪು ಮಾಡಿದರೆ 50,000 ಅವರಿಗೆ ಕೊಡುವುದು. 32 ತಿಂಗಳಲ್ಲಿ ಅವರು 60,000 ರೂಪಾಯಿ ಕಟ್ಟುವಂಥದ್ದು. ಇದು ಯಾವ ಸಂಘ ಸಂಸ್ಥೆಯಲ್ಲಿಯೂ ಈಗ ಸದ್ಯಕ್ಕೆ ಇಲ್ಲ. ಇದರಿಂದಾಗಿ ಜನರ ಎಲ್ಲ ಅವರ ಸಹಕಾರ ನಮಗೆ ಜಾಸ್ತಿ ಆಗೋಕ್ಕೋಸ್ಕರ ನಾವು ಅದನ್ನು ಗುಂಪನ್ನು ಜಾಸ್ತಿ ಮಾಡ್ತಾ ಹೋಯಿತು. ಇವತ್ತು 27ರಿಂದ 30 ಗುಂಪು ಇವತ್ತು ನಮ್ಮಲ್ಲಿ ಇದೆ. ಹಾಗಾಗಿ ಇವತ್ತು ಇಲ್ಲಿ ಗುಂಪಿನ ಜನ ನಮಗೆ ಜಾಸ್ತಿ ಬಂದಿದ್ದಾರೆ, ಅವರ ಸಹಕಾರ ಜಾಸ್ತಿ ಇದೆ. ನೀವು ಕೂಡ ಇನ್ನು ಮುಂದೆ ಕೂಡ ನಮ್ಮಲ್ಲಿ ನೀವು ಆ ವ್ಯವಹಾರನ ಮಾಡಿ. ಫಸ್ಟು 32 ಕಂತನ್ನು ನೀವು ಕಟ್ಟಿದಿರಿ 50,000ಕ್ಕೆ, ಆದರೆ ನೆಕ್ಸ್ಟ್ ನಾವು ಅದನ್ನು 1 ಲಕ್ಷಕ್ಕೆ ಮಾಡ್ತೇವೆ. ಈಗಾಗಲೇ ನಾವು 10 ಗುಂಪಿಗೆ ಅದನ್ನು ಕೊಟ್ಟಿದ್ದೇವೆ, 10-12 ಗುಂಪಿಗೆ. ಹಾಗೆಯೇ ನೀವು ಇದನ್ನೆಲ್ಲ ನಮ್ಮಲ್ಲಿ ಏನು ಸೊಸೈಟಿಯಿಂದ ಅನುಕೂಲತೆ ಇದೆ ಇದನ್ನೆಲ್ಲ ಪಡ್ಕೊಳ್ಬೇಕು. ಹಾಗೆ ಆರೋಗ್ಯದಲ್ಲಿ ಕಷ್ಟ ಇದ್ದವರಿಗೆ ಸಹಕಾರ ಮಾಡ್ತೇವೆ, ಶಿಕ್ಷಣಕ್ಕೆ ಸಹಕಾರ ಮಾಡ್ತೇವೆ. ಯಾವುದೇ ಒಂದು ಸಂದರ್ಭದಲ್ಲಿ ತೊಂದರೆ ಇದೆ ಅಂತೇಳಿದರೆ ಸ್ಪಂದನೆ ಮಾಡಿ ನಮ್ಮಲ್ಲಿ ನಮ್ಮ ಸೊಸೈಟಿಯಿಂದ ಏನು ನಿಮಗೆ ಸಹಾಯ ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾ ಬಂದಿದ್ದೇವೆ. ನೀವು ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು. ನಾವು ದಶಮಾನೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಹೇಳೋದಕ್ಕಿಂತ ಹೆಚ್ಚಿಗೆ ನಿಮ್ಮ ಸಹಕಾರದಿಂದ ನಾವೇನು ಅಂದರೆ ನಮ್ಮ ಹಾಲಲ್ಲಿ ಯಾವಾಗಲೂ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಆದರೆ ಸ್ಟಾರ್ಟಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ, ಮತ್ತು ಯಾರೂ ಇಲ್ಲ. ಆದರೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನೀವು ಬಂದಿದ್ದೀರಿ. ನನಗೆ ಭಾರಿ ಖುಷಿ. ಏನಂತ ಹೇಳಿದರೆ ಈ ಹಾಲಲ್ಲಿ ನಾವು ಎಷ್ಟೋ ಕಾರ್ಯಕ್ರಮ ನಾವು ಬೇರೆಯವರು ಮಾಡೋದಕ್ಕೂ ನಾನು ಅತಿಥಿಯಾಗಿ ಬಂದು ಕೆಲಸ ಇಲ್ಲಿ ನೀವು ನೋಡಿದೆ, ತುಂಬ ಕಮ್ಮಿ. ಆದರೆ ಊರಿನವರೆಲ್ಲರೂ ಹೆಚ್ಚಿನವರು ನಮಗೆ ಸಹಕಾರ ಕೊಟ್ಟಿದ್ರಿ.